ಫ್ರೆಂಡ್ಸ್, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಸ್ಟಾಫ್ ನರ್ಸ್ ಪೋಸ್ಟ್ ಗಳಿಗೆ ಅರ್ಜಿಯನ್ನ ಕಾಲ್ ಮಾಡಿದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬೋದು, ಅರ್ಜಿಯನ್ನ ಹಾಕೋದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ಯಾವತ್ತು ಕಡೆಯ ದಿನಾಂಕ, ಈ ಒಂದು ಸ್ಟಾಫ್ ನರ್ಸ್ ಸೆಲೆಕ್ಷನ್ ಯಾವ ತರ ಇರುತ್ತೆ, ಎಷ್ಟು ಸ್ಯಾಲರಿ ಇರುತ್ತೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜಯದೇವ ಹಾಸ್ಪಿಟಲ್ ಅವರ ಅಧಿಕೃತವಾಗಿ ಸ್ಟಾಫ್ ನರ್ಸ್ಗೆ ಕಾಲ್ ಮಾಡಿರುವಂತ ನೋಟಿಫಿಕೇಶನ್ ಇದು. ಸೊ ಇಲ್ಲಿ ಹೇಳ್ತಾರೆ, ಈ ಒಂದು ಅರ್ಜಿಯನ್ನ ಸ್ಟಾಫ್ ನರ್ಸ್ಗೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡಿರುವಂತದ್ದು. ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ. ಇದಕ್ಕೆ ಎಷ್ಟು ಸ್ಯಾಲರಿ ಅಂತ ನೀವು ಕೇಳಿದ್ದೆ ಆದ್ರೆ 22,000 ಪರ್ ಮಂತ್ ಇರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟು ಅಂತ ಕೇಳಿದ್ದೆ ಆದ್ರೆ 25 ಪೋಸ್ಟ್ ಗಳಿದೆ. ಸೊ ಹಾಗೆ ಯಾವ್ಯಾವ ಕ್ಯಾಟಗರಿಗೆ ಈ ಒಂದು ಎಷ್ಟು ಪೋಸ್ಟ್ ಗಳಿದಾವೆ ಅಂತ ಅನ್ನೋದನ್ನ ಇಲ್ಲಿ ರೋಸ್ಟ್ರೋ ವೈಸ್ ಈ ಒಂದು ಪೋಸ್ಟ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿದ್ರೆ ನೀವು ಅದನ್ನ ನೋಡ್ಕೊಳ್ಳಿ, ಆಯ್ತಲ್ಲ. ಏಜ್ ಲಿಮಿಟ್ ಎಷ್ಟು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಪೋಸ್ಟ್ಗೆ ಅಂತ ನೀವು ಕೇಳಿದ್ದೆ ಆದ್ರೆ SC/ST ಕ್ಯಾಟಗರಿ 1 ಅವರಿಗೆ 45 ವರ್ಷ ಗರಿಷ್ಠ ಇರುತ್ತೆ. ಜನರಲ್ ಮೆರಿಟ್ ಅವರಿಗೆ 40 ಇಯರ್ಸ್, 2A 2B 3A 3B ಅವರಿಗೆ 43 ಇಯರ್ಸ್ ಗರಿಷ್ಠ ಆಗಿರುತ್ತೆ. ಏನು ಕ್ವಾಲಿಫಿಕೇಶನ್ ಇರಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ನೀವು ಕೇಳಿದ್ದೆ ಆದ್ರೆ, ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ BSc ನರ್ಸಿಂಗ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಸೊ ಅಪ್ಲಿಕೇಶನ್ ಜೊತೆಗೆ ನೀವು ಏನೆಲ್ಲ ಡಾಕ್ಯುಮೆಂಟ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನರ್ಸಿಂಗ್ ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕ್ಬೇಕು ಎಲ್ಲ ಇಯರ್ದು. ಜೊತೆಗೆ ನರ್ಸಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಒಂದು ಜೆರಾಕ್ಸ್ ಕಾಪಿಯನ್ನು ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ನೀವು ಕೇಳಿದ್ದೆ ಆದ್ರೆ, DMO ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B ಕ್ಯಾಟಗರಿ ಅವರಿಗೆ 2,000 ರೂಪಾಯಿ ಇರುತ್ತೆ. ಹಾಗೆ SC/ST ಕ್ಯಾಂಡಿಡೇಟ್ ಗಳಿಗೆ 1,000 ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ. ಸೊ ಈ ಅಪ್ಲಿಕೇಶನ್ ಫೀಸ್ ನ ನೀವು ಯಾವ ತರ ಪೇ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ, ಸೊ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ DD ಅನ್ನ ನೀವು ಹಾಕ್ಬೋದಾಗಿರುತ್ತೆ. ಸೊ ಯಾರ ಹೆಸರಿಗೆ ತಗೋಬೇಕು ಅಂತ ಹೇಳಿದ್ದೆ ಆದ್ರೆ, ಇನ್ ಫೇವರ್ ಆಫ್ ಡೈರೆಕ್ಟರ್ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸ್ ಅಂಡ್ ರಿಸರ್ಚ್, ಬೆಂಗಳೂರು 69 ಪೇಯಬಲ್ ಅಟ್ ಬೆಂಗಳೂರು ಅಂತ ಹೇಳ್ತಾರೆ. ಈ ಅಡ್ರೆಸ್ಗೆ ತಗೋಬೇಕಾಗಿರುತ್ತೆ. ಏನಾದ್ರು ರಿಸರ್ವೇಶನ್ ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಹೇಗಿರುತ್ತೆ ಸೆಲೆಕ್ಷನ್ ಅಂತ ಕೇಳಿದ್ದೆ ಆದ್ರೆ, ಸೊ ಮೆರಿಟ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಜೊತೆಗೆ ಇಂಟರ್ವ್ಯೂಗೆ ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಗಳನ್ನ ವೆರಿಫಿಕೇಶನ್ ಕಾಲ್ ಮಾಡೋಂಥ ಟೈಮಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ನೀವು ತಲುಪಿಸಬೇಕಾಗಿರುತ್ತೆ ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಒಂದು ಪೋಸ್ಟ್ಗೆ ನೀವು ಯಾವ ರೀತಿ ಅರ್ಜಿಯನ್ನು ಹಾಕ್ಬೇಕು ಅಂತ ಹೇಳಿದ್ದೆ ಆದ್ರೆ, ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಮಾಡಿ ಅದನ್ನ ನೀವು ಡೈರೆಕ್ಟ್ ಆಗಾದ್ರೂ ಕೊಡಬಹುದು ಅಥವಾ ಪೋಸ್ಟಲ್ ಆದ್ರೂ ನೀವು ಅದನ್ನ ಕಳಿಸಬಹುದಾಗಿರುತ್ತೆ. ರಿಜಿಸ್ಟರ್ ಪೋಸ್ಟಲ್ ಕಳಿಸಬೇಕು. ಯಾವ ಅಡ್ರೆಸ್ಗೆ ಅಂತ ಕೇಳಿದ್ರೆ, ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಟ್ ಫಸ್ಟ್ ಫ್ಲೋರ್ SJIC ಅಂಡ್ ಆರ್ ಮೈನ್ ಬ್ರಾಂಚ್ ಸಿಚುಯೇಟೆಡ್ ಅಟ್ ಬನ್ನೇರ್ಘಟ್ಟ ರೋಡ್, ಜಯನಗರ 9th ಬ್ಲಾಕ್, ಬ್ಯಾಂಗ್ಳೂರ್ 560069. ಈ ಅಡ್ರೆಸ್ಗೆ ನೀವು ತಲುಪಿಸಬೇಕಾಗಿರುತ್ತೆ. ಅಥವಾ ಡೈರೆಕ್ಟ್ ಆಗಿ ಕೊಡ್ತೀರಾ ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗೆ ನೀವು ಇದನ್ನು ಕೊಡಬಹುದಾಗಿರುತ್ತೆ. ಫ್ರೆಂಡ್ಸ್, ಇದು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಸ್ಟಾಫ್ ನರ್ಸ್ಗೆ ಕಾಲ್ ಮಾಡಿರುವಂತಹ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.